వెల్కమ్ టు ఇట్స్ యూటీవీ న్యూస్. నేను మీ నందు. ఎస్, మనం చూస్తున్నాము ధర్మస్థలాన్ని చాలా మంది అధర్మస్థల అని చెప్పి టైటిల్స్ పెట్టి మాట్లాడుతూ ఉన్నారు. అలానే అక్కడికి వెళ్ళినటువంటి అమ్మాయిలందరినీ కూడా ఏదో పూజలు చేసి నరబలి ఇస్తున్నారు అనే వార్తలు కూడా మనం వింటూ ఉన్నాము. ఎస్, దీంతో పాటు పూర్తి డీటెయిల్స్ మనతో పాటు చెప్పడానికి ధర్మస్థలలో ఎప్పటి నుంచో ఉంటున్న అడ్వకేట్ అలానే మాజీ ప్రెసిడెంట్ కూడా మనతో పాటు ఫోన్ ఇన్లో ఉన్నారు. ఆయనతో మాట్లాడి అసలు ప్రెసెంట్ ధర్మస్థలలో సిచ్యువేషన్ ఏంటి, ఆయన ఏం మాట్లాడుతున్నారు, అక్కడ ఏం జరుగుతుంది అనే డీటెయిల్స్ అన్నీ తెలుసుకుందాము. ఎస్, మనతో పాటు ಕೇಶವ ಗೌಡ ಅಡ್ವೊಕೇಟ್ ಗಾರು ರೆಡಿగా ఉన్నారు. ఆయన మాజీ ప్రెసిడెంట్ కూడా. ಸೊ ಕೇಶವ ಅವರೇ, ನಿಮಗೆ ಕೇಳಿಸ್ತಾ ಇದೆನಾ ರೀ? యాక్చువల్గా ఆయనకి ఓన్లీ కన్నడ లాంగ్వేజ్ మాత్రమే వచ్చు కాబట్టి ఆయన ಕನ್ನಡలో ಎಕ್ಸ್ಪ್ಲೇನ್ చేస్తూ ఉంటారు. నేను దాన్ని తెలుగులో ಕನ್ವರ್ಟ್ చేಸಿ ಆಡಿಯನ್ಸ್ అందరిಕీ చెప్తాను. ಕೇಶವ ಅವರು ಹೇಳಿ, ಧರ್ಮಸ್ಥಳದಲ್ಲಿ ಇವಾಗ ಏನು ಘಟನೆ ನಡೀತಾ ಇದೆ, ನಾವು ಎಲ್ಲ ರೂಮರ್ಸ್ ಕೇಳ್ತಾ ಇದ್ದೀವಿ, ಇಲ್ಲಿ ಯಾವುದು ನಿಜ ಯಾವುದು ಆರೋಪಣ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಧರ್ಮಸ್ಥಳದಲ್ಲಿ ಈಗ ಬಹಳ ದೊಡ್ಡ ಒಂದು ತನಿಖೆ ನಡೀತಿದೆ. ಕರ್ನಾಟಕ ಸರ್ಕಾರ ಒಂದು SIT ಟೀಮ್, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಮಾಡಿ ಅದರ ಮೂಲಕ ಇಲ್ಲಿ ಧರ್ಮಸ್ಥಳದಲ್ಲಿ ಅವರ ಮೂಲಕ ತನಿಖೆ ನಡೀತಿದೆ. ಕೆಲವು ಹೂತು ಹಾಕಿದಂತ ಶವಗಳನ್ನು ಹೊರತೆಗೆಯುವಂತ ಕೆಲಸ ಮಾಡ್ಲಿಕ್ಕೆ ಅಲ್ಲೊಂದು ಟೀಮ್ ಬಂದಿದೆ. ಸುಮಾರು 400 ರಿಂದ 500 ಜನ ಪೊಲೀಸರು ಧರ್ಮಸ್ಥಳದಲ್ಲಿ ಇದ್ದಾರೆ. ಹಾಗಾಗಿ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, 2014ನೇ ಇಸ್ವಿಯಲ್ಲಿ ಧರ್ಮಸ್ಥಳದಲ್ಲಿ 14ರವರೆಗೆ ಧರ್ಮಸ್ಥಳದಲ್ಲಿ ನೌಕರನಾಗಿದ್ದ ಒಬ್ಬ ವ್ಯಕ್ತಿ, ನಾನು ಅಲ್ಲಿ ಹೆಣಗಳನ್ನು ಹೂತಿದ್ದೇನೆ, ಅಲ್ಲಿ ಸಾವಿರಾರು ಸಾವುಗಳಾಗ್ತವೆ, ಅತ್ಯಾಚಾರ ಆಗ್ತದೆ, ರೇಪ್ ಆಗ್ತದೆ, ಮರ್ಡರ್ ಆಗ್ತದೆ ಇತ್ಯಾದಿಗಳನ್ನು ಹೇಳಿ 100 ಹೆಣಗಳನ್ನು ನಾನು ಅಲ್ಲಿ ಹೂತು ಹಾಕಿದ್ದೇನೆ. ನಾನು 2014ರಲ್ಲಿ ಧರ್ಮಸ್ಥಳದಿಂದ ಜೀವಭಯದಿಂದ ಓಡಿ ಬಂದೆ. ಆಮೇಲೆ ಇಲ್ಲಿ ನನಗೆ ಬಹಳಷ್ಟು ತೊಂದರೆ ಇತ್ತು ಅವರಿಂದ. ಅವರು ನನ್ನನ್ನು, ಅಲ್ಲಿಯ ಸಿಬ್ಬಂದಿಯವರು, ಮ್ಯಾನೇಜ್ಮೆಂಟ್ ನವರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ನನ್ನನ್ನು ಬೆದರಿಸಿ ನಿನ್ನನ್ನು ಕೊಲೆ ಮಾಡ್ತೇನೆ, ನೀನು ಹೆಣಗಳನ್ನು ಹೂಡ್ಲೇಬೇಕು ಅಂತ ಹೇಳಿ ಬೆದರಿಸಿ, ನೀವು ಹೂಳದಿದ್ದು ನಿನ್ನನ್ನು ಬಿಡುದಿಲ್ಲ ಅಂತ ಹೇಳಿ ಬೆದರಿಸಿ ನನ್ನನ್ನು ಹೂಳಿಸ್ತಿದ್ರು ಅಂತ ಹೇಳುವಂತ ಸ್ಟೇಟ್ಮೆಂಟ್ ಅನ್ನು 2025 ಜುಲೈ 3ನೇ ತಾರೀಕಿಗೆ ಒಂದು ವಕೀಲರ ಮೂಲಕ ಪ್ರೆಸ್ ರಿಲೀಸ್ ಮಾಡಿ ಅವರು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅದು ಇಲ್ಲಿ ಕ್ರೈಮ್ ನಂಬರ್ 39/2025 ಅಂತ ಹೇಳಿ ರಿಜಿಸ್ಟ್ರೇಷನ್ ಆಗ್ತದೆ. ಆ ಪ್ರಕಾರ ಕೋರ್ಟಿನಲ್ಲಿ 164 ಸ್ಟೇಟ್ಮೆಂಟ್ ಆಗ್ತದೆ ಜುಡಿಷಿಯರಿ ಕೋರ್ಟ್ ಅಲ್ಲಿ. ಅಲ್ಲಿಂದ ತನಿಖೆ ಪ್ರಾರಂಭ ಆಗ್ಬೇಕು ಅಂತ ಹೇಳಿದ್ರೆ ಅವನೊಂದು ಮಾತನ್ನು ಹೇಳಿದ ಆ ವ್ಯಕ್ತಿ, ನಾನು ನಮ್ಮ ಬ್ರೈನ್ ಮ್ಯಾಪಿಂಗ್ ಅಥವಾ ನಾರ್ಕೋಟಿಕ್ ಆರ್ ಪೋಲಿಯೋಗ್ರಾಫಿ ಇದಕ್ಕೆ ರೆಡಿ ಇದ್ದೇನೆ, ಸುಳ್ಳು ಹೇಳುವುದಾದ್ರೆ ರೆಡಿ ಇದ್ದೇನೆ, ನಾನು ಆ ಹೆಣಗಳನ್ನು ಎಲ್ಲಿ ಹೂತು ಹಾಕಿದ್ದೇನೆ ಆ ಸ್ಥಳಗಳನ್ನು ನಾನು ತೋರಿಸಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿ ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ವಕೀಲರ ಮೂಲಕ ಪ್ರೆಸ್ ರಿಲೀಸ್ ಮಾಡಿ ಕೊಟ್ಟಿದ್ದ. ಆ ಪ್ರಕಾರ ಇಲ್ಲಿ 164 ಸ್ಟೇಟ್ಮೆಂಟ್ ಆಗ್ತದೆ. ಆ ನಂತರ SP ಅವರು ಇದನ್ನು ತನಿಖೆಗೆ ತೆಗೆದುಕೊಳ್ಳುವ ಪ್ರಥಮವಾಗಿ ಅವನಿಗೆ ಕೇಳಿದ್ರು, ಪ್ರಥಮವಾಗಿ ನಾನು ನಿನ್ನನ್ನು ಈ ಟೆಸ್ಟ್ಗಳನ್ನು, ನಾರ್ಕೋಟಿಕ್ಸ್ ಟೆಸ್ಟ್ಗಳನ್ನು ಮಾಡಬೇಕಾಗ್ತದೆ, ನೀನು ರೆಡಿ ಇದೆಯಾ ಅಂತ ಕೇಳುವಾಗ ಆತ ಇಲ್ಲ ಅಂತ ಹೇಳಿದ. ಓಕೆ ಕೇಶವ ಅವರೇ, ನೀವು ಇಂಗ್ಲಿಷ್ ವರ್ಡ್ಸ್ ಆದ್ರೂ ನೀವು ಆಡ್ ಮಾಡಿ ಹೇಳ್ಬಹುದು. ನಿಮಗೆ ತೆಲುಗು ಬರಲ್ಲ ಅಂದರೆ ఇంగ్లీష్ హిందీ ఎనీథింగ్ ನೀವು యాడ్ ಮಾಡಿ. ನೀವು పర్టికులర్గా ఇప్పుడు కేశవ్ గారు ఏం చెప్తున్నారు అంటే, అక్కడ భీమా అనే వ్యక్తి ఎవరైతే ఉన్నారో, ఎప్పుడైతే తను వచ్చి ఒక ఫిర్యాదు చేశాడో దానిపైన ఫిర్యాదు తీసుకున్న తర్వాత కంప్లైంట్ కూడా రేజ్ చేయడం జరిగింది. పోలీసులు కూడా అదే ప్లేసెస్లో వెతుకుతూ ఉన్నారు. బట్ దీన్ని అంతా రాంగ్ వేలో, రాంగ్ ట్రాక్లో నడిపిస్తున్నారు అని చెప్పి కేశవ గారు చెప్పడం జరుగుతుంది. దీనిపైన కేసెస్ జరిగాయి, అలానే కొన్ని సెక్షన్స్ కూడా ఆయన చెప్పడం జరిగింది. ಕೇಶವ ಅವರೇ, ನೀವು ಹೇಳಿ, ಇವಾಗ ಭೀಮಾ ಅನ್ನೋ ವ್ಯಕ್ತಿ ವಾಂಟೆಡ್ಲಿ ಇದೆಲ್ಲ ಮಾಡ್ತಾ ಇದ್ದಾರಾ? ನಿಜವಾಗ್ಲೂ ಅವ್ರು ಹೇಳಿದ್ದು ನಿಜಾನ ಸುಳ್ಳು ಅನ್ಕೋಬೇಕಾ ನಾವು? ಮೇಡಮ್, ನಾನು ಇದರ ಬಗ್ಗೆ ನಿಮಗೆ ಸ್ವಲ್ಪ ಪ್ರೀವಿಯಸ್ ಎಕ್ಸ್ಪ್ಲನೇಷನ್ ಐ ಹ್ಯಾವ್ ಟು ಗಿವ್ ಯು. ಓಕೆ. ಬಿಕಾಸ್ ಇನ್ ದ ಇಯರ್ 2012 there was a rape and murder in the Dharmasthala. One girl aged about 17 or something, she was murdered there by rape. ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, she was a localist. ಮರ್ಡರ್ ಆದ ಮಾರನೇ ದಿವಸ ಇಲ್ಲಿ ಹೆಣ ಸಿಕ್ಕದೆ. ಅಲ್ಲಿ ಅವರು ಪೋಸ್ಟ್ ಮಾರ್ಟಮ್ ಆ ಫ್ಯಾಮಿಲಿ ಒಪ್ಪುದಿಲ್ಲ ಅಂತ ಹೇಳುವ ದೃಷ್ಟಿಯಿಂದ ಇಲ್ಲಿ ಲೋಕಲ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿ ಪೊಲೀಸರ ಮೂಲಕ ಮಾರನೇ ದಿವಸ ಅದನ್ನು ಹೆಣವನ್ನು ಅವರು ಪಡ್ಕೊಳ್ತಾರೆ. ಅಲ್ಲಿ ಅವರನ್ನು ದಹನಗಳೆಲ್ಲ ನಡೀತವೆ ಮೇಡಮ್. ಆಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ, ಸುಮಾರು 1 ವರ್ಷಗಳ ಮೇಲೆ ಇಲ್ಲಿ ಒಬ್ರು
ಕರ್ನಾಟಕದ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಈ ರೇಪ್ ಮಾಡಿದ್ದು ಅದಕ್ಕೆ ಮೊದಲೇ ಏನಾಗ್ತದೆ ಅಂತ ಹೇಳಿದ್ರೆ CID ಎನ್ಕ್ವೈರಿ ಆಗ್ತದೆ ಇಲ್ಲಿ. ನೀವು ಹೇಳ್ತಿರೋದು సౌజన్య కేసు బగ్గేనా? ఎస్, ఇప్పుడు కేశవ్ గారు మనకి చెప్తున్నారు సౌజన్య కేసు ఏదైతే ఉందో అది నిజంగానే రేప్ జరిగింది, దాని గురించి విచారణ కూడా జరిగింది, అది ఏ విధంగా క్లోజ్ చేస్తారు అనేది ఆయన మాట్లాడుతున్నారు. ಕೇಶವ್ ಅವರೇ, ನೀವು ಹೇಳಿ ಸೌಜನ್ಯ ಕೇಸಲ್ಲಿ ವಿಟ್ನೆಸ್ ಇಲ್ಲ ಅಂತ ಈ ಸಂತೋಷ್ ರಾವ್ ಅನ್ನೋ ಯಾರು ಕ್ರಿಮಿನಲ್ ಇದ್ದಾರೋ ಅವ್ರನ್ನ ಯಾಕೆ ಹೊರಗಡೆ ಬಿಟ್ಟಿದ್ದಾರೆ ಅನ್ನೋದು ತೆಲುಗು ಆಡಿಯನ್ಸ್ ಎಲ್ಲ ಕೇಳ್ತಿರೋ ಕ್ವಶನ್. ಮೇಡಮ್, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ CID ತನಿಖೆ ಆಗ್ತದೆ. ಈ ಒಂದು ಹೋರಾಟ 1 ವರ್ಷದ ಮೇಲೆ CID ತನಿಖೆ ಆಗ್ತದೆ. 1 ವರ್ಷದ ಮೇಲೆ ಹೋರಾಟಗಾರರು ಅಂತೇಳಿ ಕೆಲವರು ಅದನ್ನು ಟಿವಿಯಲ್ಲಿ ಮತ್ತು ಅದು ಸಮಾಧಾನ ಇಲ್ಲ. ಇಲ್ಲಿ ಪ್ರಭಾವಿಗಳು ಇದ್ದಾರೆ ಇದರ ಹಿಂದೆ ಅಂತ ಹೇಳುತ್ತಾರೆ ದೃಷ್ಟಿಯಲ್ಲಿ. ಇನ್ ಇಯರ್ 2013 ಅವರು ಮತ್ತೆ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಆಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಏನಿದ್ದಾರೋ ಅವರು ಒತ್ತಾಯ ಮಾಡ್ತಾರೆ CBI ತನಿಖೆ ಆಗ್ಬೇಕು ಅಂತೇಳಿ. ಆ ಪ್ರಕಾರ CBIಗೆ ಕರ್ನಾಟಕ ಸರ್ಕಾರ ಒಪ್ಪಿಸ್ತದೆ. CBI ಕೂಡ ಇಲ್ಲಿ ತನಿಖೆ ನಡೆಸ್ತದೆ, ಎಲ್ಲಾ ವಿಚಾರಗಳು ನಡೀತದೆ. ಆದ್ರೆ ಆ ಹೋರಾಟಗಾರರಲ್ಲಿ ಒಬ್ರು ಕೂಡ ಅಲ್ಲಿ ಸಾಕ್ಷಿಯಾಗಿ ನಮಗೆ ಅವ್ರು ಏನು ಆರೋಪವನ್ನು ಮಾಡಿದ್ರು ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಅವರು ಅತ್ಯಾಚಾರ ಮಾಡಿದ್ರಲ್ಲಿ ಧರ್ಮಸ್ಥಳದ ಪ್ರಭಾವಿಗಳಿದ್ದಾರೆ, ಅಲ್ಲಿಯ ವ್ಯಕ್ತಿಗಳಿದ್ದಾರೆ ಅಂತ ಒಂದು 4-5 ಜನರ ಮೇಲೆ ಆರೋಪ ಮಾಡಿದ್ರು. ಬಟ್ ಅವರು ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಮತ್ತು ಎಲ್ಲ ಪೋಲಿಗ್ರಾಫ್ ಇದೆಲ್ಲ ಅವರ ಮೇಲೆ ನಡೆದಿದೆ. ಆರೋಪಿಯಿಂದ ಏನಿದ್ದು ಅವನು ಯಾವುದಕ್ಕೂ ಒಪ್ಪಿಕೊಳ್ಳಿಲ್ಲ. ಸೊ ಇವರದೆಲ್ಲ ಆದ ಮೇಲೆ ಅಲ್ಲಿ ಇವರು ಮತ್ತೆ ಅವರನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಅವರೇ ಆರೋಪಿಗಳು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಹಾಗಾಗಿ 2013ರಿಂದ ಇಲ್ಲೊಂದು ಹೋರಾಟ ಪ್ರಾರಂಭ ಆಯ್ತು ಮೇಡಮ್. ಸೊ 2013ರಿಂದ ಏನು ಹೋರಾಟ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ಇಲ್ಲ, ಅಣ್ಣಪ್ಪ ಸ್ವಾಮಿ ಇಲ್ಲ, ಅಲ್ಲಿ ಅಧರ್ಮ ನಡೀತಾ ಇದೆ ಅಂತ ಹೇಳುವಂತ ಒಂದು ಪ್ರೊಪಗಂಡವನ್ನು ಇಲ್ಲಿ ಎಬ್ಬಿಸಿಬಿಟ್ರು. ಆ ವ್ಯಕ್ತಿ ಏನಿದ್ದಾನೋ ಈ ಏನು ರೇಪ್ ಆಯ್ತು ಹುಡುಗಿ, ಪಾಪ ಅವರಿಗೆ ನ್ಯಾಯ ಕೊಡ್ಬೇಕು ಅಂತ ನಾವು ಕೂಡ ಧರ್ಮಸ್ಥಳ ಗ್ರಾಮಸ್ಥರು ಕೂಡ ಅವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ, ಮನವಿಯನ್ನು ಕೊಟ್ಟಿದ್ದೇವೆ. ಎಲ್ಲಾ ರೀತಿಯಲ್ಲೂ ಧರ್ಮಸ್ಥಳ ಗ್ರಾಮಸ್ಥರು ಆ ಫ್ಯಾಮಿಲಿ ಒಟ್ಟಿಗೆ ಇದ್ರು. ಓಕೆ, ನೀವು ಸಂತೋಷ್ ರಾವ್ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಸೌಜನ್ಯ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾ ನ್ಯಾಯ ಬೇಕು ಅಂತ ಕೇಳ್ತಾ ಇದೀರಿ. ಸ್ಟಿಲ್ ನಾವು ಕೇಳಿದೀವಿ. ಅಲ್ಲಿ ಧರ್ಮಾಧಿಕಾರಿಗಳು ಕೂಡ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ CBI ಆಗ್ಬೇಕು, CID ಆಗ್ಬೇಕು ಅಂತ ಹೇಳಿ ಪತ್ರವನ್ನು ಬರೆದವರು ಅವರೇ. ಅವರು ಕೂಡ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಅವರು ಪತ್ರವನ್ನು ಬರೆದಿದ್ದಾರೆ. ಒಪ್ಪಿಸಿಗೆ ಅವರು ಅದನ್ನು ಬಹಳಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಮೇಡಮ್. ಮತ್ತೆ ಆ ಕೇಸ್ ಯಾಕೆ ಕ್ಲೋಸ್ ಆಗ್ಬಿಟ್ಟಿದೆ, ಯಾಕೆ ಸೌಜನ್ಯಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ, ಆ ಹುಡುಗಿ ಏನು ಇದ್ದಾಳೋ ಅವಳ ತಂದೆ ಅದರಲ್ಲಿ ಕಂಪ್ಲೇಂಟ್ ಆಗಿದ್ರು, ಅದರಲ್ಲಿ ತಾಯಿ ವಿಟ್ನೆಸ್ ಆಗಿದ್ರು, ಅವಳ ಮಾವ ವಿಟ್ನೆಸ್ ಆಗಿದ್ರು. ಅವರು 3 ಜನರು ಕೂಡ ಆ ಏನು CBI CID ತನಿಖೆ ಮಾಡಿ ಆರೋಪಿ ಅಂತ ಯಾರನ್ನು ಹೇಳ್ತದೋ ಅವನನ್ನು ಕೋರ್ಟ್ಗೆ ಹಾಜರುಪಡಿಸಿದಾಗ ಅಲ್ಲಿ ಅವರು ಹೇಳಿದ ಮಾತು ಒಂದೇ, ಇವನು ಆರೋಪಿ ಅಲ್ಲ. ಈ 3 ಜನ ಕೂಡ ಅವರು ಅವರ ಕಂಪ್ಲೇಂಟ್ ಅಂಡ್ ವಿಟ್ನೆಸ್ ಬೇಕಾದಷ್ಟು ಎವಿಡೆನ್ಸ್ ಇತ್ತು ಮೇಡಮ್ ಅವನ ಬಗ್ಗೆ. ಇಲ್ಲಿ ಬೇರೆ ಬೇರೆ ರೀತಿಯ ಏನು ಮೆಡಿಕಲ್ ಎವಿಡೆನ್ಸ್ ಅವನ ಮೇಲೆ ಇತ್ತು, ಹಲವಾರು ರೀತಿಯಲ್ಲಿ ಇದ್ರು ಕೂಡ ಇಲ್ಲಿ ಇದನ್ನು ಯಾವುದನ್ನು ತಗೊಳ್ಳದೆ ಈ 3 ಜನ ತಂದೆ ಸ್ವತಃ ಕಂಪ್ಲೇಂಟ್ ಹೋಗಿ ಆ ಹುಡುಗಿಯ 3 ಜನ ಯಾರು? ಆ 3 ಜನ ಯಾರು? ತಂದೆ, ತಾಯಿ, ಮಾವ, ಹುಡುಗಿಯ ಮಾವ ಅಂದ್ರೆ ಹುಡುಗಿಯ ತಾಯಿಯ ತಮ್ಮ. 3 ಜನ ಹೋಗಿಬಿಟ್ಟು ಕೋರ್ಟ್ ಅಲ್ಲಿ ಹಾಸ್ಟೈಲ್ ಆಗ್ತಾರೆ. turned as hostile madam. Okay. Then what happens? The court enquires everything. Evidence was over in the year 2023. In the month of June, the judgment was pronounced. After all the trials had been concluded, judgment had been pronounced. In that, he had given benefit of doubt. Hence, he acquitted for that from that case, Your Honor. Madam. Okay. ಅವ್ರೇನಾಗ್ತಾನೆ ಅಲ್ಲಿ ಬಿಡುಗಡೆ ಆಗ್ತಾನೆ ಬೆನಿಫಿಟ್ ಆಫ್ ಡೌಟ್ ಅಲ್ಲಿ. ಈಗ ನಾನು ನಿಮಗೆ ಹೇಳ್ಬೇಕಾಗಿದ್ದು ಇಷ್ಟೇ, ಅವರ ಫ್ಯಾಮಿಲಿ ಅವರೇ ಏನು ಆರೋಪಿ CBI CID ಮಾಡಿತ್ತು ಅವನು ಅಲ್ಲ ಅಂತ ಹೇಳಿದ ಕಾರಣ ಅವನಿಗೆ ಬೆನಿಫಿಟ್ ಆಫ್ ಡೌಟ್ ಸಿಕ್ತು. ಬೇಕಾದಷ್ಟು ಮೆಡಿಕಲ್ ಎವಿಡೆನ್ಸ್ ಅವನ ಮೇಲೆ ಇತ್ತು. ಓಕೆ.
సో కేశవ్ గారు ఫైనల్గా ఏం చెప్తున్నారు అంటే సౌజన్య కేసుకి సంబంధించి మేము అందరం కూడా న్యాయం దొరకాలి అని చెప్పే కోరుకున్నాము. స్టిల్ కర్ణాటకలో ఉన్న ప్రతి ఇంటి నుంచి కూడా సౌజన్యకి న్యాయం జరగాలి అని చెప్పి మేము ఫైట్ చేశాము. కోర్టు వాళ్ళు కూడా గవర్నమెంట్ నుంచి సిబిఐ వాళ్ళు స్ట్రిక్ట్గా యాక్షన్ తీసుకోవాలి అని చెప్పి ఒక ఆర్డర్ పాస్ చేశారు. దానికి సంబంధించి సౌజన్య మదరు, అలానే వాళ్ళ ఫాదరు, అలానే వాళ్ళ సొంత మేనమావ అయినటువంటి వ్యక్తులు కూడా దాంట్లో ఇన్వాల్వ్ అయి ఉన్నారు. అండ్ కొన్ని ప్రూఫ్లు దొరికిన తర్వాత కూడా వీళ్ళు ఎటువంటి రియాక్షన్ తీసుకోకపోవడం వల్ల ఆ కేసు అలా అయిపోయింది. స్టిల్ సౌజన్యకి అన్యాయం జరిగిందనే మేము కర్ణాటక ప్రజలందరూ భావిస్తున్నాము. స్టిల్ ನ್ಯಾಯ ಜರಗಾಲನೆ ಕೋರ್ಕೊಂటున్నాము అని చెప్పి ಕೇಶವ್ గారు చెప్తున్నారు. ಕೇಶವ್ ಅವರೇ, ಇವಾಗ ನೀವು ಹೇಳಿ ಸಂತೋಷ್ ಅವರಿಗೆ ಇವಾಗ ನಡೀತಾ ಇರುವ ಘಟನೆಗೆ ಏನಾದರೂ ಸಂಬಂಧ ಇದೆನಾ? అంటే సంతోష్ రావు అనే క్రిమినల్ ఎవరైతే ఉన్నారో తనకి ఇప్పుడు జరుగుతున్న ఇష్యూస్కి సంబంధం ఉన్నాయా అని చెప్పి నేను ఆయన్ని క్వశ్చన్ అడిగాను. ఆయన ఏం ఆన్సర్ ఇస్తారో చూద్దాం. ಕೇಶವ್ ಅವರೇ ಹೇಳಿ. ಏನಾಯ್ತು ಅಂತ ಹೇಳಿದ್ರೆ, ಆ ವ್ಯಕ್ತಿ ಹೊರಗಡೆ ಬಂದ ಮೇಲೆ ಆರೋಪಿಯ ಅವನಲ್ಲ, ಯಾರು ಆರೋಪಿಗಳು ಅಂತ ಹೇಳಿ ನಮಗೆ ತೋರಿಸ್ಬೇಕು ಅಂತ ಹೇಳಿ 2023 ಜೂನ್ ಇಸ್ವಿಯಲ್ಲಿ ಕರ್ನಾಟಕ ಇಲ್ಲಿ ನಮ್ಮ ಧರ್ಮಸ್ಥಳದ ವಿರುದ್ಧ ಮತ್ತೊಂದು ಸಭೆಗಳು ಅಲ್ಲಲ್ಲಿ ನಡ್ಕೊಂಡು ಬರ್ತವೆ. ಆರೋಪಿಗಳು ಈಗ ಕೋರ್ಟ್ ಅಲ್ಲಿ ಏನು ಅಂತ ಹೇಳಿದ್ರೆ, ಆರೋಪಿ ಅವನಲ್ಲದೆ ಇನ್ನೊಬ್ಬನ್ನು ತೋರಿಸಿ ಅಂತ ಹೇಳುವಂತ ಕ್ರಮ ಇಲ್ಲ. ಬೆನಿಫಿಟ್ ಆಫ್ ಡೌಟ್ ಅಲ್ಲಿ ಅವನು ಹೊರಗಡೆ ಬಂದಿದ್ದಾನೆ. ಅಲ್ಲಿ ಅವನಿಗೆ ಏನು ಶಿಕ್ಷೆ ಆಗಲಿಲ್ಲ. ಅವನು ಹೊರಗಡೆ ಬಂದ ಬೆನಿಫಿಟ್ ಆಫ್ ಡೌಟ್ ಅಲ್ಲಿ ಅವನು ಆರೋಪಿ ಅಲ್ಲ, ಆರೋಪಿ ಅಪರಾಧಿ ಅಲ್ಲ ಅಂತ ಬಂದಿದೆ ವಿನಃ ಅವನು ಬೆನಿಫಿಟ್ ಆಫ್ ಡೌಟ್ ಅಲ್ಲಿ ಹೊರಗಡೆ ಬಂದದ್ದು. ಆದ್ರೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಹಾಗಾದ್ರೆ ಆರೋಪಿಗಳು ನಾವು ಮೊದಲು ಏನು ಎಲಿಗೇಷನ್ ಮಾಡಿದೆವೋ ಅವರನ್ನು ಬಂಧಿಸಬೇಕು, ಅವರೇ ಆರೋಪಿಗಳು, ಅವರ ಇಲ್ಲ ಪ್ರಭಾವಿಗಳು ಇದ್ದಾವೆ ಅಂತ ಹೇಳಿ ಇಲ್ಲಿ ಪ್ರತಿಭಟನೆ ನಡೀತು ಬೇಡ. ಓಕೆ, ಇವಾಗ ಭೀಮಾ ಅನ್ನೋರು ಮೊನ್ನೆ ಕೀರ್ತಿ ಅವರು ಮಾತಾಡಿದ್ದಾರೆ. ಅವ್ರು ಹೇಳಿದ್ರೇನು ಅಂದರೆ, ಭೀಮಾ ಅನ್ನೋರು ಅಲ್ಲಿ ಕೆಲಸ ಮಾಡ್ತಿದ್ರು, ಅವಾಗ ಅವ್ರು ಮಾಡೋ ಕೆಲಸನೇ ಅದು ಯಾರು ಅನಾಮಿಕರು ಇರ್ತಾರಲ್ಲ ಅಂತ ಬಾಡೀಸ್ ಅಷ್ಟೇ ಅವರು ಇದನ್ನ ಮಾಡಿದ್ರು ಅಂತ ಪುಣ್ಯಸ್ಥಳದಲ್ಲಿ ಹೇಳ್ತಾ ಇದ್ದಾರೆ. ಹೇಳ್ಬೇಕು ಮೇಡಮ್, ಏನಾಯ್ತು ಅಂತ ಹೇಳಿದ್ರೆ, ಆ ಪ್ರತಿಭಟನೆಯಲ್ಲಿ ಇಲ್ಲಿ ಹೇಗೆ ಮಾಡ್ಲಿಕ್ಕೆ ಆಗ್ತದೆ ಮೇಡಮ್? ಅವ್ರದ್ದು ಎಲ್ಲ ಟೆಸ್ಟ್ ಆಗಿದೆ. ಬಟ್ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಕೊನೆಗೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ಹೋರಾಟಗಾರರು. ಸೊ ಕೇಶವ್ ಅವರೇ, ಒಂದ್ ನಿಮಿಷ, ನೀವು ಹೇಳೋದು ಧರ್ಮಸ್ಥಳದಲ್ಲಿ ಏನು ಅಪರಾಧ ನಡೆದೇ ಇಲ್ಲ ಅಂತ ಹೇಳ್ತೀರಿ. ಇಲ್ಲಿವರೆಗೂ ನಡೀಲಿಲ್ಲ. ಆದ್ರೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಬ್ರು he is not retired, he is suspended police officer, Mr. Mattanna was joined for this ಪ್ರತಿಭಟನೆ. ಓಕೆ, ಅವರನ್ನು ಯಾಕೆ ಉಚ್ಚಾಟನೆ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಕರ್ನಾಟಕ ವಿಧಾನಸಭಾದಲ್ಲಿ ಒಂದು ಬಾಂಬ್ ಅನ್ನು ಇಟ್ಟು, ನಾನು ಬಾಂಬ್ ಇಟ್ಟಿದ್ದೇನೆ ಅಂತ ಹೇಳಿ ಹುಸಿ ಬಾಂಬು ಇಟ್ಟು ಅವರ ಮೇಲೆ ಕೂಡ ಪ್ರಕರಣ ದಾಖಲಾಗ್ತದೆ, ಎನ್ಕ್ವೈರಿ ಆಗ್ತದೆ. ಅವರು ಕೂಡ ಅವ್ರು ಇಟ್ಟದ್ದು ಹೌದು, ಬಾಂಬ್ ಇಟ್ಟದ್ದು ಹೌದು, ಅದನ್ನು ಬ್ಲಾಸ್ಟ್ ಮಾಡ್ಲಿಕ್ಕೆ ಹೋದವರು ವಿಧಾನಸಭೆಯನ್ನು. ಅವರ ವಿರುದ್ಧ ಆ ಕೇಸು ಹೊರಗಡೆ ಬರ್ತದೆ, ಬೆನಿಫಿಟ್ ಆಫ್ ಡೌಟ್ ಅಲ್ಲೇ ಹೊರಗಡೆ ಬರ್ತದೆ. ಬಟ್ ಅವರು ಇದರಲ್ಲಿ ಸೇರ್ಕೊಂಡು ಧರ್ಮಸ್ಥಳದ ಮೇಲೆ ಏನೋ ಗ್ರಜ್ ಅಲ್ಲಿ ಅಲ್ಲಿ ದೇವರಿಲ್ಲ, ಅಧರ್ಮಗಳು ನಡೀತಿದ್ದೇವೆ, ಅಲ್ಲಿ ಕೊಲೆಗಳಾಗ್ತವೆ, ರೇಪ್ ಆಗ್ತವೆ ಅಂತೇಳಿ ಸುಮಾರು 2 ವರ್ಷಗಳಿಂದ ಅವರು ಕೂಡ ಹೋರಾಟದಲ್ಲಿ ಭಾಗಿಯಾದರು. ఓకే, కేశవ్ గారు ఏం డౌట్ పడుతున్నారంటే, ఒక పర్సన్ ఉన్నారు, ఆ నేమ్ కూడా త్వరలో బయటకు వస్తుంది. విధానసభలో బాంబు పెట్టారు, దాన్ని బ్లాస్ట్ చేయడం కూడా జరిగింది. సో ఇవన్నీ గ్రడ్జెస్ ఏవైతే ఉన్నాయో అవన్నీ మనసులో పెట్టుకుని వాంటెడ్లీ ఇదంతా చేస్తున్నారు. నిజం ఏదో ఒక రోజు బయటకు వస్తుంది అని చెప్పి కేశవ్ గారు చాలా ಸ್ಟ್ರಾಂಗ್ చెప్తున్నారు. ಕೇಶವ್ ಅವರೇ, ನೀವು ಹೇಳಿ ಸುಜಾತ ಅವ್ರ ಕೇಸಲ್ಲಿ ನಿಮ್ಗೆ ಏನು ಈ ಸ್ಟೋರಿ ಗೊತ್ತಿದೆ ನಿಮ್ಗೆ? ಸುಜಾತ ಅವ್ರ ಕೇಸಲ್ಲಿ I will conclude that. After that I will come to Sujata madam. Okay. ಫಸ್ಟ್ ಆಫ್ ಆಲ್ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಇತ್ತೀಚೆಗೆ ಅವರು 1.5 ವರ್ಷಗಳ ಹಿಂದೆ ಸ್ಟೇಟ್ಮೆಂಟ್ ಕೊಡ್ತಾ ಬಂದ್ರು. ಧರ್ಮಸ್ಥಳದಲ್ಲಿ ನಾವು ಹೆಣವನ್ನು ಅಲ್ಲಿ ಹೂತು ಹಾಕಿದ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ, ಅವರು ಬರ್ತಾರೆ, ಆ ಹೆಣಗಳು ಮಾತಾಡ್ತವೆ, ಬುರುಡೆಗಳನ್ನು ತೋರಿಸ್ತೇವೆ ಅಂತ ಹೇಳುವಂತದ್ದು ಇಡೀ ಸಭೆಗಳಲ್ಲಿ ಹೇಳ್ಕೊಂಡು ಬಂದ್ರು ಮೇಡಮ್. ಬಿಟ್ವೀನ್ ಏನಾಯ್ತು ಅಂತ ಹೇಳಿದ್ರೆ, ಈಗ ಭೀಮಾ ಫ್ಯಾಮಿಲಿಯಲ್ಲಿ ಒಂದು ಹುಡುಗಿನು ಟೆಂಪಲ್ ಅಲ್ಲಿ ಒಂದು ಭೀಮಾ ಫ್ಯಾಮಿಲಿ ಅವರ ಹುಡುಗಿನು ಕೆಲಸ ಮಾಡ್ತಾ ಇದ್ರು. ಆ ಹುಡುಗಿನು ರೇಪ್ ಮಾಡಿ ಮರ್ಡರ್ ಮಾಡಿ. ನಿಮ್ಮ ಬಾಯಿಂದ ಕೇಳೋ ಬದಲು ನಾನು ಅಲ್ಲಿ ಒಬ್ಬ ಲೋಕಲಿಸ್ಟ್ ಆಗಿ ಅಲ್ಲಿ ಎಲ್ಲ ಪಂಚಾಯತ್ನ ನಾನು ಅಲ್ಲಿ ಸದಸ್ಯನಾಗಿ ಸೇವೆ ಸಲ್ಲಿಸಿದ ಕಾರಣ ಮತ್ತು ಲೋಕಲಿಸ್ಟ್ ಆಗಿ ನಾನು ಅದನ್ನು ತಮಗೆ ರಿವೀಲ್ ಮಾಡ್ತೇನೆ ಮೇಡಮ್. ಏನಾಗ್ತದೆ ಅಂತ ಹೇಳಿದ್ರೆ, ಆ ಒಬ್ಬನನ್ನು ಅವ್ರು ಕರ್ಕೊಂಡು ಬಂದ್ರು. ಭೀಮಾ ಅಂತ ಹೇಳುವಂತ ಹೆಸರು ಅವನಲ್ಲ, ಅವನಿಗೆ ಅನಾಮಿಕ ಅಂತ ಹೇಳುವಂತ ಇದು ಅಂದ್ರೆ ಅವನು ಮಾಸ್ಕ್ ಹಾಕೊಂಡು ಬಂದ. ಕೋರ್ಟಿಗೆ ಕೂಡ ಕೈಯಲ್ಲಿ ಒಂದು ಬುರುಡೆ ಹಿಡ್ಕೊಂಡು ಬಂದ. ಅಲ್ಲಿ ಅವನದ್ದು 164 ಸ್ಟೇಟ್ಮೆಂಟ್ ಆಗ್ತದೆ. 164 ಸ್ಟೇಟ್ಮೆಂಟ್. ಭೀಮಾ ಅವರ ಹೆಸರು ಭೀಮಾ ಅಲ್ಲ. His name was not Bhima. His name is not Bhima. He is Anamika. They did not reveal till today his name. ಎಲ್ಲಿದ್ದ ಬಂದರು ಏನು? he is Muslim.
No, no, no. We can't say that. Whether he is Muslim or Christian or Hindu, I can't say. But Okay, one who person is was he? there. Who is he? Who is Bhima? Bhima is a person. What he was saying, I was working in that Kshetra for up to 2014. From 1995 to 2014, I was working as laborer. Laborer means that is this one, ಸ್ವಚ್ಛತಾ ಕಾರ್ಮಿಕ, we can say. ಸ್ವಚ್ಛತಾ ಕಾರ್ಮಿಕರಾಗಿ ಅವರು ಕೆಲಸ ಮಾಡ್ತಿದ್ದಂತ ಒಂದು ವ್ಯಕ್ತಿ ಅಂತ ಹೇಳ್ತಾರೆ. ನಾನು ಅಲ್ಲಿ 100 ಹೆಣಗಳನ್ನು ಒಬ್ಬರೇ ಹೂತಾಕಿದ್ದೇನೆ. ನನ್ನ ಸಾವಿರಾರು ಹೆಣಗಳಲ್ಲಿ ಸಾಯುವುದನ್ನು ನೋಡಿದ್ದೇನೆ. ನನ್ನನ್ನು ಗನ್ ಪಾಯಿಂಟ್ ಅಲ್ಲಿ ಅಂದ್ರೆ ಹೆದರಿಸಿ ನನ್ನನ್ನು ಅಲ್ಲಿ ಮಾಡ್ತಿದ್ರು ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟ ಕಾರಣ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವನ ಹೆಸರನ್ನು ರಿವೀಲ್ ಮಾಡುದಿಲ್ಲ. ಅವನನ್ನು ಕೋರ್ಟಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಅವನಿಗೆ ಒಂದು ಹೆಸರನ್ನು ಈಗ ಯಾರು ಇಟ್ಟದ್ದು ಇದು ಅಂತ ಹೇಳಿದ್ರೆ ನಮ್ಮ ಯಾವುದೇ ಟೀಮ್ ಇಟ್ಟದಲ್ಲ ಅಥವಾ ಪೊಲೀಸ್ ಅವರು ಇಟ್ಟದಲ್ಲ. ಇಟ್ ಇಸ್ ನಾಟ್ ಇಸ್ ರಿಯಲ್ ನೇಮ್. ಅವನಿಗೆ ಒಂದು ಹೆಸರನ್ನು ಇಲ್ಲಿ ಸಾರ್ವಜನಿಕವಾಗಿ ಕೊಟ್ಟಿದ್ದಾರೆ. ಅವನಿಗೆ ಭೀಮಾ ಅಂತ ಹೇಳಿದ ಹೆಸರನ್ನು కొట్టిದ್ದಾರೆ. ఓకే, సో కేశవ్ గారు ఏం చెప్తున్నారు అంటే భీమా అనే పేరు అది అవునో కాదో కూడా తెలీదు, ఆయన ఎక్కడి నుంచి వచ్చాడో తెలీదు, ఆయన ఒక అనామికుడు, ఎందుకు ఇవన్నీ క్రియేట్ చేస్తున్నాడు అనేది కూడా తెలీదు, ఇవంతా కావాలనే చేస్తున్నారు. వాట్ ఎవర్ ఫర్దర్ ఇన్వెస్టిగేషన్ ఏదైతే ఉంటుందో దాంట్లో అసలు ఈ వ్యక్తి ఎందుకు చేస్తున్నాడు, ఈ వ్యక్తి వెనక ఎవరున్నారు, అసలు ఎందుకు ఇవన్నీ అనేది డీటెయిల్స్ తెలుస్తాయి. బట్ ఇప్పుడు భీమా చెప్పేది భీమా అనే పేరే అబద్ధం అని చెప్పి ఆయన మాట్లాడడం మనం చూస్తున్నాము.